ಓಂ ಗುರುಭ್ಯೋ ನಮಃ. ಮೊದಲಿಗೆ ಗುರುವಿನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ತಮಗೆಲ್ಲರಿಗೂ ಕೂಡ ಜ್ಞಾನ ಭಂಡಾರ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇವತ್ತು ಅಕ್ಕ ಮಹಾದೇವಿಯವರ ಒಂದು ಅದ್ಭುತ ವಚನವನ್ನು ನೋಡೋಣ. ಏನಿದೆ ಈ ವಚನದಲ್ಲಿ? ನಮ್ಮ ಜೀವನದಲ್ಲಿ ದೇವರೇ ನಮ್ಮ ನಿಜವಾದ ಆಶ್ರಯ ಎಂದು ಹೇಳುವ ಅದ್ಭುತ ವಚನವಿದು. ಒಮ್ಮೆ ಸಂಪೂರ್ಣವಾಗಿ ಕೇಳಿ ನೋಡಿ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತದೆ. ನಮ್ಮ ಜೀವನದಲ್ಲಿ ದೇವರ ಹೊರತು ನಿಜವಾಗಿ ನಮ್ಮನ್ನು ಕಾಪಾಡುವವರು ಯಾರು ಎಂಬ ಸತ್ಯವನ್ನು ಹೇಳುವ ವಚನವಿದು. ವಚನ: ಆಲಿಸೆನ್ನ ಭಿನ್ನಪವ, ಲಾಲಿಸೆನ್ನ ಭಿನ್ನಪವ, ಪಾಲಿಸೆನ್ನ ಭಿನ್ನಪವ, ಏಕೆನ್ನ ಮೋರೆ ಕೇಳಯ್ಯ. ತಂದೆ ನೀನಿಲ್ಲದೆ ಮತ್ತಿಲ್ಲ ಮತ್ತಿಲ್ಲ, ಎನಗೆ ಗತಿ ನೀನೆ ಎನಗೆ ಮತಿಯಯ್ಯ. ಚನ್ನಮಲ್ಲಿಕಾರ್ಜುನಯ್ಯ ಅನ್ನುವ ವಚನದ ಸರಳವಾದ ವಿವರಣೆಯನ್ನು ಈಗ ನೋಡೋಣ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ದೇವರನ್ನು ತುಂಬ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಕರೀತಿರ್ತಾರೆ. ಚನ್ನಮಲ್ಲಿಕಾರ್ಜುನನ ಕೂಗ್ತಾ ಇರ್ತಾರೆ. ವಚನದಲ್ಲಿ ದೇವರನ್ನು ಕರೆಯುವ ಪ್ರಾರ್ಥನೆಯ ವಚನವಿದು. ಅವರು ಹೇಳ್ತಾರೆ, ನಾನು ಮಾಡುವ ಭಿನ್ನಪವು ಕೇಳು, ನನ್ನನ್ನು ಕಾಪಾಡು, ನನ್ನನ್ನು ಲಾಲನೆ ಮಾಡು ಎಂದು ದೇವರಲ್ಲಿ ಅಕ್ಕ ಮಹಾದೇವಿಯವರು ಬೇಡಿಕೊಳ್ತಾರೆ. ಇಲ್ಲಿ ತಂದೆ ಎಂಬ ಪದವನ್ನು ಬಳಸಿ ದೇವರನ್ನು ಕರೀತಾರೆ ಅಕ್ಕ ಮಹಾದೇವರು. ಹಾಗೆಂದರೆ ನಮ್ಮ ಜೀವನದಲ್ಲಿ ನಿಜವಾದ ಆಶ್ರಯ ದೇವರೇ ಎಂದವರು ಹೇಳ್ತಾರೆ. ನಮ್ಮೆಲ್ಲರಿಗೂ ಜೀವನದಲ್ಲಿ ಹಲವು ಸಂಬಂಧಗಳು ಅದಾವ. ತಂದೆ, ತಾಯಿ, ಸಹೋದರ, ಸಹೋದರಿ, ಅದಕ್ಕೆಲ್ಲ ಹೊರತುಪಡಿಸಿ ಸ್ನೇಹಿತರು. ಕೊನೆಯಲ್ಲಿ ನಮ್ಮನ್ನು ನಿಜವಾಗಿ ಕಾಪಾಡುವವರು ಯಾರು ಅನ್ನುವ ಪ್ರಶ್ನೆಗೆ ಅಕ್ಕ ಮಹಾದೇವಿಯವರ ಉತ್ತರ ದೇವರು. ಎಲ್ಲ ಸಂಬಂಧಗಳು ನಮ್ಮ ಜೊತೆಗಿದ್ರೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಆಗುವವರು, ನಮ್ಮನ್ನು ಕಾಪಾಡುವವರು ದೇವರೇ ಅಂತ ಅವರು ಈ ವಚನದ ಮೂಲಕವಾಗಿ ನಮ್ಮೆಲ್ಲರಿಗೂ ಹೇಳ್ತಾರೆ. ಅಕ್ಕ ಮಹಾದೇವಿಯವರು ಮುಂದೆ ಹೋಗಿ ಹೇಳ್ತಾರೆ, ನಿನ್ನ ಹೊರತು ನನಗೆ ಮತ್ತೊಬ್ಬರಿಲ್ಲ, ನೀನೇ ನನಗೆ ಗತಿ, ನೀನೇ ನನಗೆ ಬುದ್ಧಿ, ನೀನೇ ನನ್ನ ದಾರಿ. ನನ್ನ ಜೀವನದಲ್ಲಿ ನಾವು ಯಾವ ಯಾವ ದಾರಿಯಲ್ಲಿ ನಡಿಬೇಕು, ಯಾವುದು ಒಳ್ಳೆಯದು ಎಂದು ತಿಳಿಸುವವರು ದೇವರೇ ಎಂದು ಅವರು ನಂಬಿರ್ತಾರೆ. ನಮ್ಮ ಜೀವನದೊಳಗೆ ಎಲ್ಲಿ ನಡಿಬೇಕು, ಯಾವ ರೀತಿಯಾಗಿ ಹೋಗಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ವರ್ತಿಸಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡೋದು ದೇವರೇ ಅಂತ ಹೇಳಿ ಅವರು ನಂಬಿರ್ತಾರೆ. ಈ ವಚನವು ನಮಗೆ ಹೇಳುವುದೇನಂತಂದ್ರೆ, ನಾವು ದೇವರ ಮೇಲೆ ಸಂಪೂರ್ಣ ಭಕ್ತಿ, ನಂಬಿಕೆ ಇಟ್ಟರೆ ಜೀವನದಲ್ಲಿ ಧೈರ್ಯ ಮತ್ತು ಶಾಂತಿ ದೊರೀತೈತಿ ಅಂತ ಅವರು ಹೇಳ್ತಾರೆ. ಅಕ್ಕ ಮಹಾದೇವಿಯವರು ತಮ್ಮ ಹೃದಯದ ಆಳದಿಂದ ಚನ್ನಮಲ್ಲಿಕಾರ್ಜುನಯ್ಯ ನೀನೇ ನನಗೆ ಎಲ್ಲವೂ ಎಂದು ಹೇಳಿ ಪ್ರಾರ್ಥನೆಯನ್ನು ಮಾಡ್ತಿರ್ತಾರೆ. ಕೊನೆಯದಾಗಿ ಹೇಳುವುದು ಏನಪ್ಪ ಅಂತಂದ್ರೆ, ಈ ವಚನ ನಮಗೆ ದೇವರ ಮೇಲೆ ನಂಬಿಕೆ ಮತ್ತು ಭಕ್ತಿಯನ್ನು ಹೆಚ್ಚು ಮಾಡ್ತೈತಿ. ಈ ವಚನವನ್ನು ನಾವು ಕೇಳೋದ್ರಿಂದ ದೇವರ ಬಗ್ಗೆ ನಮಗೆ ನಂಬಿಕೆ ಹೆಚ್ಚಾಗುತ್ತೆ, ದೇವರ ಮೇಲೆ ನಮಗೆ ಭಕ್ತಿ ಹೆಚ್ಚಾಗುತ್ತೆ ಅನ್ನೋದು ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ. ಕೊನೆಯದಾಗಿ ಈ ಪೂರ್ತಿ ವಚನದ ಅರ್ಥ ಏನು ಅಂತ ಹೇಳಿದ್ರೆ, ಜನರನ್ನ, ಮನುಷ್ಯರನ್ನ, ಸಂಬಂಧಿಕರನ್ನ, ಯಾರನ್ನೇ ಆಗಲಿ ನಂಬುವುದಕ್ಕಿಂತ ಹೆಚ್ಚಾಗಿ ದೇವರಲ್ಲಿ ಭಕ್ತಿ, ಭಯ ಅಂತ ಇದ್ರೆ ನಮ್ಮ ಜೀವನದಲ್ಲಿ ನಮ್ಮ ಒಳ್ಳೆಯ ಕಾಲದಲ್ಲೂ ಕೆಟ್ಟ ಕಾಲದಲ್ಲೂ ಸಹಾಯಕ್ಕೆ ಬರೋರು ದೇವರು ಅನ್ನೋದು ಈ ವಚನದ ಅರ್ಥ. ಇನ್ನಷ್ಟು ವಚನಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ. ವಚನ ಮತ್ತು ವಚನಗಳ ಅರ್ಥ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಚನ ಮತ್ತು ಆ ವಚನದ ಅರ್ಥದ ಜೊತೆಗೆ ಮತ್ತೆ ಬರ್ತೀನಿ ಸ್ನೇಹಿತರೆ. ಶರಣಾರ್ಥಿಗಳು.